ನಮ್ಮ ಜರ್ನಿ ಸ್ಟಾರ್ಟೆಡ್ ಇನ್ 2003 ನಮ್ಮ ಅಂಡರ್ ದ ಏಬಲ್ ಗೈಡೆನ್ಸ್ ಆಫ್ ಡಾಕ್ಟರ್ BS ಅಜಯ್ ಕುಮಾರ್. ಸೊ ಅಲ್ಲಿಂದ ನಾವು ನಿಧಾನವಾಗಿ ಕಷ್ಟಪಡ್ತಾ ಬಂದು ಮೇಲೆ ಬಂದು ಇಟ್ ವಾಸ್ ಎ ಹಾರ್ಡ್ಶಿಪ್. ಬಟ್ ಈ ಲೆವೆಲಿಗೆ ಇವತ್ತು ಒಂದು ಉತ್ತಮ ಸ್ಥಿತಿಯಲ್ಲಿ ಇದ್ದೇವೆ. ಇಡೀ ಶಿವಮೊಗ್ಗದ ದಾವಣಗೆರೆ ಎಲ್ಲೂ ಕ್ಯಾನ್ಸರ್ ಫೆಸಿಲಿಟಿ ಇರಲಿಲ್ಲ. ಏನಾರ ಮಾಡಬೇಕು ಅಂತ ನಮಗೆ ಮನಸ್ಸಿದ್ರೂ ಅಜಯ್ ಕುಮಾರ್ ಈ ಕೇಮ್ ವಿತ್ ಅ ಡ್ರೀಮ್. ಈಸ್ ಎ ಫೈನೆಸ್ಟ್ ಜೆಂಟ್ಲ್ಮನ್ ಐ ಕಮ್ ಅಕ್ರಾಸ್. ಆತನ ಏನು ಡ್ರೀಮ್ ಇತ್ತು, ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಅವ್ರದ್ದು ಹಾಸ್ಪಿಟ್ಲ್ ಇತ್ತು, ಮೈಸೂರಲ್ಲಿತ್ತು, ಇಲ್ಲಿ ಯಾಕೆ ಮಾಡಬಾರ್ದು ಬಂದಾಗ ನಾನು ಡಾಕ್ಟರ್ ಮಲ್ಲೇಶ್ ಅಂತ ವಿ ಟುಕ್ ದ ಲೀಡರ್ಶಿಪ್ ಆ್ಯಂಡ್ ಅಜಯ್ ಕುಮಾರ್ ಜೊತೆಗೊಂಡು ಯಾವುದೋ ಒಂದು ಸಣ್ಣ ರೀತಿಯಲ್ಲಿ ಮಾಡಬೇಕು ಅಂತ ಮಾಡ್ತಕ್ಕಂಥ ಆಲೋಚನೆಯಲ್ಲಿ ಇದು 5 ಎಕರೆ ಜಾಗ ಇವತ್ತು ನಿಮ್ಮ ಎದುರಿಗೆ ಕಾಣ್ತಾ ಇದೆ. ಈಸ್ ಒನ್ ಆಫ್ ದ ಐಕಾನಿಕ್ ಮಾರ್ಕ್ ಇನ್ ನಾಟ್ ಓನ್ಲಿ ಇನ್ ಶಿವಮೊಗ್ಗದಲ್ಲ, ಇಡೀ ನೈಬರಿಂಗ್ 5 ಡಿಸ್ಟ್ರಿಕ್ಟಲ್ಲೂ ವಿ ಹ್ಯಾವ್ ಎ ಪ್ರೆಸೆನ್ಸ್. ಕ್ರಮೇಣ ಬೆಳೀತಾ ಮೊದಲು ನಮ್ಮದು ಸ್ಟಾರ್ಟ್ ಆಗಿದ್ದು ಕೋಬಾಲ್ಟ್ ಥೆರಪಿ ರೇಡಿಯೇಷನ್. ಅಲ್ಲಿಂದ ನಾವು ಅಪ್ಗ್ರೇಡ್ ಮಾಡಿ ಲೀನಿಯಾಗಿ ಬಂದ್ವಿ. ಈಗ ಪ್ರೆಸೆಂಟ್ IMRT ಅಂತ ಲೇಟೆಸ್ಟು. ಅದು ಖಾಲಿ ಎಲ್ಲಿ ಕ್ಯಾನ್ಸರ್ ಇದೆ ಆ ಟಿಶ್ಯೂನ ಮಾತ್ರ ಸುಡುತ್ತೆ, ಸುತ್ತಮುತ್ತಲಿನ ಟಿಶ್ಯೂಗೆ ಏನೂ ಡ್ಯಾಮೇಜ್ ಆಗೋಲ್ಲ. ಹೇಳಬೇಕಂದ್ರೆ ಶಿವಮೊಗ್ಗದಲ್ಲಿ ನಮ್ಮೊಬ್ಬರ ಹತ್ರನೇ ಈಗ IMRT ಇರೋದು. ಅದರಿಂದ ಎಲ್ಲರಿಗೂ ಡಾಕ್ಟ್ರುಗಳ್ಗೂ ಪೇಷಂಟ್ಗಳಿಗೂ ಕಳಿಸ್ಲಿಕ್ಕೆ ಅದು ಅವ್ರ ಧೈರ್ಯ ಬರಲಿಕ್ಕೆ ಪೇಷಂಟ್ಗಳಿಗೂ ಇದರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಒಟ್ಟು ನಮ್ಮ ಗುರಿ ಅಂದರೆ 2: ಸಮಾಜ ಸೇವೆ, ರೋಗಿಗಳ ಆರೋಗ್ಯ ಬಗ್ಗೆ ಕಾಳಜಿ, ಅದಕ್ಕಿಂತನೂ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಮ್ಮನ್ನು ಗುರುಸೋದು ಇದು ಬರೀ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂತಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಹಾಸ್ಪಿಟ್ಲು. ದುಡ್ಡು ಇರಲಿ ಬಿಡಲಿ ಸರ್ಕಾರದ ಎಲ್ಲ ಸ್ಕೀಮನ್ನು ಒಳಗೊಂಡು ಸಾಹುಕಾರನಿರ್ಬೋದು, ಮಧ್ಯಮ ವರ್ಗದವನಿರ್ಬೋದು, ಆತ ಇಲ್ಲಿ ಫೆಸಿಲಿಟಿ ತೊಗೊಬೋದು. ಇಲ್ಲಿ ನಮ್ಮಲ್ಲಿ ಕಾಂಪ್ರಿಹೆನ್ಸಿವ್ ಕೇರ್ ಹೇಳ್ತಾರೆ. ಒಂದು ಕಾಲದಲ್ಲಿ ಬರೀ ಮಣಿಪಾಲ್ ಒಂದೇ ಇತ್ತು, ಎಲ್ಲರೂ ಮಣಿಪಾಲ್ ಹೋಗ್ಬೇಕಾಯ್ತು. ಇವತ್ತು ನಿಮ್ಮ ಮನೆ ಬಾಗಿಲಿಗೇ ದ ಬೆಸ್ಟ್ ಆಫ್ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿನ ನಾವು ನಿಮ್ಮ ಜೊತೆಗೆ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಎ ಹಾಸ್ಪಿಟಲ್ ವಿತ್ ಎ ಡಿಫ್ರೆನ್ಸ್, ಎ ಕೈಂಡ್ ಸ್ಟಾಫ್, ಎ ಕಮಿಟೆಡ್ ಸ್ಟಾಫ್. ಎಲ್ಲರೂ ಸಂತೋಷದಿಂದ ನಿಮಗೆ ಬರಮಾಡಿಕೊಂಡು ಹೆದರಬೇಡಿ, ಕ್ಯಾನ್ಸರ್ ಬಗ್ಗೆ ನಿಮ್ಮ ಕಾಯಿಲೆಯನ್ನು ನಾವು ದೂರ ಮಾಡ್ತೇವೆ ಅನ್ನೋ ಕಾನ್ಸೆಪ್ಟಿಂದ ನಿಮ್ಮ ಒಡನಾಟದಲ್ಲಿ ಅದನ್ನು ನಾವು ಯಾರು ಬೇಕಾದ್ರೂ ಗೆಲ್ಬೋದು. ಕ್ಯಾನ್ಸರನ್ನು ಸರಿಯಾದ ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ನಾವು ತಿಳುವಳಿಕೆ ಪಡ್ಕೊಂಡಿದ್ದಾದರೆ ಆ ಕಾಯಿಲೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಒಂದು ವೇಳೆ ಉಲ್ಬಣವಾಗಿದ್ದರೂ ಸಹಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ದ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಏನಿದೆ, ನಮ್ಮ ಇಡೀ ಸ್ಟೇಟಲ್ಲಿರಲಿ, ಪ್ಯಾನ್ ಇಂಡಿಯಾ ನೋಡ್ಕೊಂಡಲ್ಲಿ ಯಾರಿಗೂ ನಾವೇನು ಕಮ್ಮಿ ಇಲ್ಲ.